ಇನ್ಫ್ಯಾಕ್ಟ್ ನಿನ್ನೆ ಹೇಳಿಕೆ ಅದು ಬಿಜೆಪಿ ಅವರು RSSನವರು ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರದ್ದು ಅನ್ನೋದು ಅವ್ರ ಮಾತಿನ ಅರ್ಥ ಆಗಿತ್ತು. ಅದನ್ನ ಮಾತನಾಡುವಾಗ ಬಿಜೆಪಿಯವರ ಮನೆ ಹಾಳಾಗ ಅನ್ನೋ ಪದವನ್ನು ಪ್ರಯೋಗ ಮಾಡಿದ್ರು. ಈಗ ಹಳ್ಳಿ ಕಡೆಯಲ್ಲಿ ಇದು ಸಾಮಾನ್ಯವಾಗಿ ಬಳಕೆ ಮಾಡೋದು ನಾನು ಆಗಲೇ ಹೇಳ್ತಿದ್ದೆ ರಾಜು ಗೌಡರಿಗೆ. ಸಿದ್ದರಾಮಯ್ಯ ಅವರು ಈ ರೀತಿಯ ಹೇಳಿಕೆಗಳಿಗೆ ಹಿಂದೆ ಸ್ಪಷ್ಟನೆ ನೀಡಬೇಕಾದ್ರೆ ಹೇಳ್ಬಿಟ್ಟಿದ್ದಾರೆ, ಇಲ್ಲ ನಮ್ಮೂರ ಕಡೆ ಎಲ್ಲ ದೊಡ್ಡ ಮಾತೆ ಅಲ್ಲ, ನಮ್ಮೆಲ್ಲ ಡೈಲಿ ಮಾತನಾಡೋ ಮಾತು. ಬಟ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬ ಪ್ರಬುದ್ಧ ರಾಜಕಾರಣಿ, ಎದುರುಗಡೆ ಇರೋದು ಮತದಾರರು, ಪಕ್ಷದ ಕಾರ್ಯಕರ್ತರು ಮಾತನಾಡುವ ಸಂದರ್ಭದಲ್ಲಿ ಹೇಗೆ ಗಮನಿಸ್ತೀರಿ ಇದನ್ನು? ನೋಡಿ, ಇದೆಲ್ಲ ಈ ಲೀಡರ್ಶಿಪ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಒಂದು ದೊಡ್ಡ ಸ್ಥಾನ ಅಲಂಕರಿಸಿದ್ದಾರೆ. ಅವರು ರಾಜಕೀಯ ವೈಮನಸ್ಯ ಇರ್ಬೋದು, ರಾಜಕೀಯ ಭಿನ್ನಾಭಿಪ್ರಾಯ ಇತ್ಯಾದಿಗಳಿರ್ಬೋದು, ಆದರೆ ಉಪಯೋಗ ಮಾಡೋ ಪದಗಳಿದೆಲ್ಲ ಅದು ಯಾವ ರೀತಿಯಾಗಿ ಅವರು ಉಪಯೋಗ ಮಾಡ್ತಾರಲ್ಲ, ಅದರಿಂದ ಅವರ ವ್ಯಕ್ತಿತ್ವ, ಅವರ ಐಡಿಯಾಲಜಿ ಮತ್ತು ಅವರ ಪಕ್ಷವನ್ನು ಬಿಂಬಿಸುತ್ತದೆ. ಮೊನ್ನೆ ತಾನೇ ಕೂಡ ನಾವೊಂದು ಪಟ್ಟಿನೇ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಒಳಗೆ. 91 ಬಾರಿ 91 ಟೈಮ್ಸ್ ಯಾವ ರೀತಿಯಾಗಿ ಪ್ರಧಾನಮಂತ್ರಿ ಮೋದಿಯವರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮೌತ್ ಕಾ ಸೌದಾಗರಿಂದ ಹಿಡಿದು ಮೋದಿ ಚೋರ್ ಅಂತೆ, ಚೌಕಿದಾರ್ ಚೋರ್, ಅವ್ರಿಗೆ ತನ್ನ ಬಗ್ಗೆ ಏನೋ ಹೇಳ್ಕೊಡಕ್ಕೆ ಇಲ್ದಿರುವಾಗ ಇದು ಏನಂದರೆ ನೀವು ಫ್ರಸ್ಟ್ರೇಟ್ ಆಗಿಬಿಡ್ತಿರಲ್ಲ. ಫ್ರಸ್ಟ್ರೇಟ್ ಆದ ನಂತರ ನಿಮ್ಮ ಬಗ್ಗೆ ಮಾತನಾಡಿ. ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಪಕ್ಷ ಅವರು ಏನು ಮಾಡಿದರೋನ್ನ ಬಿಟ್ಟುಬಿಟ್ಟು ಎದುರಾಳಿಗೆ ಇನ್ನೂ ಕಡೆಗಣಿಸಿ ಇನ್ಸಲ್ಟ್ ಮಾಡಿ ಮಾತಾಡೋದ್ರಿಂದ ಏನೋ ಕೆಳ ಹಂತದಲ್ಲಿ ಒಂಥರ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತಾರಲ್ಲ, ಪಾಪ ಯಾರು ಬಂದಿರ್ತಾರೆ ತಮಾಷೆ ನೋಡೋಕ್ಕೆ, ಅವ್ರಿಗೆ ಎಂಟರ್ಟೈನ್ ಮಾಡೋಕ್ಕೆ ಹೊರಟಿದ್ದಾರೆ. ಆಮೇಲೆ ಸೀರಿಯಸ್ ಆಗಿ ಮಾಧ್ಯಮದವರು ಅಥವಾ ಲಾ ಎನ್ಫೋರ್ಸ್ಮೆಂಟ್ ಅಥವಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಕೇಳಿದ್ರೆ, ಇಲ್ಲ ನಮ್ಮೂರಲ್ಲಿ ಮಾತನಾಡೋದು ಹಾಗೆ, ಇದು ಆಡು ಭಾಷೆ, ಮತ್ತೆ ಹಳ್ಳಿ ಕಡೆ ನಾವು ಹಿಂಗೆ ಮಾತನಾಡ್ತೀವಿ. ಒಂದು ವಿಷಯ ಲೆಟ್ ಮಿ ಮತ್ತೆ ಇಂಥ ಸಮಯದಲ್ಲಿ ರಾಜುಗೌಡರು ಹೇಳ್ದಂಗೆ, ಒಂದು ಚುನಾವಣಾ ನಡೆಸೋ ವ್ಯವಸ್ಥೆ ಇದಲ್ಲ, ಇಟ್ ಈಸ್ ಎ ಸುಪ್ರೀಂ ಬಾಡಿ ನೌ. ನೈದರ್ ಮೋದಿ ನಾರ್ ರಾಹುಲ್ ಗಾಂಧಿ ನಾರ್ ಸಿದ್ದರಾಮಯ್ಯ ನಾರ್ ಎನಿಬಡಿ. ಚುನಾವಣೆ ಘೋಷಣೆ ಆದ ನಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ರನ್ನಿಂಗ್ ದಿ ಕಂಟ್ರಿ ಆ್ಯಂಡ್ ಇಟ್ ಶುಡ್ ಬಿ ಅಬ್ಸರ್ವಿಂಗ್ ಇಟ್. ಸೊ ಈ ಸಮಯದಲ್ಲಿ ಒಂದು ಚುನಾವಣೆ ನೀತಿ ಸಂಹಿತೆ ಅಂತ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ, ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸುಮ್ಮನೆ ಇದು ಒಂದು ರೀತಿಯ ಪೇಪರ್ ಟೈಗರ್ ಥರ ಎಲ್ರಿಗೂ ಹೆದರ್ಸಕ್ಕದು. ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆದರೆ ಇದಕ್ಕೆ ಏನಾದರೂ ಪನಿಷ್ಮೆಂಟ್ ಇದೆಯಾ? ಡಸ್ ಇಟ್ ಹ್ಯಾವ್ ಎ ಲೀಗಲ್ ಸ್ಯಾಂಕ್ಷನ್? ಮತ್ತು ಎಲೆಕ್ಷನ್ ರಿಲೇಟೆಡ್ ಅಫೆನ್ಸಸ್ ಇದೆಲ್ಲ, ಅದರ ಬಗ್ಗೆನೂ ಎಲೆಕ್ಷನ್ ಕಮಿಷನ್ ಸಮಟೈಮ್ಸ್ ಐ ಫೀಲ್ ದಟ್ ಈ ಚುನಾವಣೆ ಯಾರು ನಡೆಸ್ತಾರಲ್ಲ ಅವರು ಸರಿಯಾಗಿ ಬಿಗಿಯಾಗಿ ನಡೆಸಿದ್ರೆ, ಶೇಷನ್ ಅವರು ಬಗ್ಗೆ ರಾಜುಗೌಡರು ಉಲ್ಲೇಖ ಮಾಡಿದ್ರು, ಅಂಥ ಬಿಗ್ಗಿತನದಿಂದ ಯಾವುದೇ ಪಕ್ಷದವರಲ್ಲಿ ಆ ಸಮಯದಲ್ಲಿ ನಡೆಸುವಾಗ ಇಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಅದು ಆಗ್ತಾ ಇಲ್ವಲ್ಲ. ಸೊ ಅದಾಗದೇ ಇರೋ ಸಮಯದಲ್ಲಿ ಇಂಥ ಲಘು ಮಾತುಗಳು ಮತ್ತೆ ಅಬ್ಯೂಸಿವ್ ವರ್ಡ್ಸ್. ಸರ್ ನೋಡಿ, ಸಿದ್ದರಾಮಯ್ಯ ಅವರು ಪಕ್ಷವನ್ನ ಟೀಕೆ ಮಾಡೋದ್ರಲ್ಲಿ ಈ ರೀತಿಯಾಗಿ ಪದ ಪ್ರಯೋಗ ಮಾಡಿದ್ರು. ಮೊನ್ನೆ ಅಷ್ಟೇ ನಿಮ್ಮ ಪಕ್ಷದ 2 ಸಂಸದರು, ಒಬ್ರು ಕೇಂದ್ರ ಸಚಿವೆ ವಿರುದ್ಧ FIR ದಾಖಲಾಗೋಯ್ತು. ಅವ್ರು ಮಾಡಿದ್ದು ಕೂಡ ಇಂಥ ಅಪ್ರಬುದ್ಧ ಹೇಳಿಕೆನೆ ಅಂತ ನೀವು ಒಪ್ಕೊಳ್ಬೇಕಾಗುತ್ತೆ. ಯಾರೇ ಮಾಡಿದ್ರು ಸಹ ಸೆಕ್ಷನ್ 298 IPC ಇದೆ, 504 IPC ಇದೆ, 153A 153B ಇದೆ. ಒಂದು ಸರ್ತಿ ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಇಮ್ಮಿಡಿಯೇಟ್ಲಿ ಹೋಗ್ಬಿಟ್ಟು ನಾವು FIR ಕ್ವಾಶ್ ಮಾಡ್ಸೋಕೆ ಹೋಗ್ತೀನಿ ಅಂತ ಅತ್ಯಂತ ಬುದ್ಧಿವಂತರ ವಕೀಲರು ಇರ್ತಾರೆ, ಹೋಗಿ FIR ಕ್ವಾಶ್ ಮಾಡಿಸ್ಕೊಂಡು ಬರ್ತಾರೆ, ಅಥವಾ ಇನ್ವೆಸ್ಟಿಗೇಷನ್ ಸ್ಟೇ ಮಾಡ್ಕೊಂಡು ಬರ್ತಾರೆ. ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೂಯಿಂಗ್? ವೆದರ್ ಇಟ್ ಈಸ್ BJP ಆರ್ ಕಾಂಗ್ರೆಸ್ ಆರ್ ಆಮ್ ಆದ್ಮಿ ಪಾರ್ಟಿ ಆರ್ JDS ಆರ್ ಮಮತಾ ಪಾರ್ಟಿ ಆರ್ DMK ಪಾರ್ಟಿ ಯಾರೇ ಇದ್ರು ಸಹ ಎಲೆಕ್ಷನ್ ಕಮಿಷನ್ ತನ್ನ ಹಿಡಿತನ ಇದಲ್ಲ ಅದು ಬಿಟ್ಬಿಟ್ಟಿದೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ನೋಡಿ ನೀವು ಯಾವ ರೀತಿಯಾಗಿ ಇನ್ನೂ ಚುನಾವಣೆ ಸಂಹಿತೆಯ ಉಲ್ಲಂಘನೆ ಮೇಲೆ ಉಲ್ಲಂಘನೆ ಆಗತ್ತೆ. ನೀವು ಕಿರ್ಚಾಡ್ತೀರಿ, ಕೂಗ್ತೀರಿ, ಚರ್ಚೆ ಮಾಡ್ತೀರಿ ಇಲ್ಲಿಗೆ, ಬಟ್ ಯಾವ ಸೋಕಾಲ್ಡ್ ಪ್ರಬುದ್ಧ ರಾಜಕಾರಣಿಗಳಿಗೆ ಅದರಿಂದ ಭಯನೂ ಇಲ್ಲ, ಮುಜುಗರನೂ ಇಲ್ಲ. ನಮ್ಮ ಉದ್ದೇಶ ಕ್ಲಿಯರ್ ಇದೆ ಭಾಸ್ಕರ್ ರಾವ್ ಸರ್. ನಮ್ಮ ಈ ಮೆಸೇಜ್ ಇರೋದು ರಾಜಕಾರಣಿಗಳು ಬದಲಾಗ್ಲಿ ಅನ್ನೋದಲ್ಲ, ರಾಜಕಾರಣಿಗಳನ್ನ ಬದಲಾಯಿಸೋ ಪವರ್ ಇರೋದು ಮತದಾರರಿಗೆ. ಸಂದೇಶ, ಮತದಾರರಿಗೆ ಕ್ಲಿಯರ್ ಕಟ್ ಸಂದೇಶ. ನೋಡಿ, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ನಿಮಗೆ ಅಲ್ಲಿ ಆ ಕ್ಷಣ ಖುಷಿ ಆಗಿದ್ರೆ ಶಿಳ್ಳೆ ಹೊಡಿರಿ, ಚಪ್ಪಾಳೆ ತಟ್ಟಿ, ಬಟ್ ಮತ ಹಾಕುವಾಗ ಇದೆಲ್ಲವನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ. ಯಾಕೆ ಬಸವರಾಜ್ ಸರ್ ನೆನಪಲ್ಲಿ ಇಟ್ಕೊಳ್ಬೇಕಲ್ವಾ? ಮತದಾರರನ್ನ ರಂಜಿಸಿದ ಮಾತ್ರಕ್ಕೆ ಅವ್ರು ಚಪ್ಪಾಳೆ ತಟ್ಟಿದ್ರು ನನ್ನ ಮಾತಿಗೆ
ಅವ್ರು ಶಿಲ್ಲೆ ಹೊಡೆದ್ರು ನನ್ನ ಮಾತಿಗೆ ಅಂದ ಮಾತ್ರಕ್ಕೆ ನಮ್ಮ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಆ ಡೈಲಾಗಿಗೆ ಮರಳಾಗಿ ಮತ ಹಾಕಲ್ಲ. ಇದನ್ನ ಅರ್ಥ ಮಾಡ್ಕೊಳ್ತಿಲ್ವಲ್ಲ ರಾಜಕಾರಣಿಗಳು ಅಂತ ಹೇಳಿ. ಇಲ್ಲ, ರಾಜಕಾರಣಿಗಳು ನಮ್ಮ ಬಿ ಜೆ ಪಿ ಮಿತ್ರರು ಹೇಳಿದರು, ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸು ಒಂದು ಎಲೆಕ್ಷನ್ ಕಮಿಷನ್ ಅದು ಸರಿಯಾಗಿ ನಡೆಸ್ಕೋಬೇಕು ಅದು ಅಂತ. ಇವತ್ತು ದೇಶದಲ್ಲಿರೋ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳನ್ನು ಅವರು ಯಾವ ರೀತಿಯಾಗಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಇವತ್ತು ಮೊನ್ನೆ ಒಂದು ಎಲೆಕ್ಷನ್ ಕಮಿಷನ್ ಡೆಫಿನೆಟ್ಲಿ ಇನ್ಕ್ಲೂಡಿಂಗ್ ಎಲೆಕ್ಷನ್ ಕಮಿಷನ್, ಮೊನ್ನೆ ಒಂದು ಎಲೆಕ್ಷನ್ ಕಮಿಷನ್ ಮೀಟಿಂಗ್ ಇತ್ತು, ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಆ್ಯಂಡ್ ಇದನ್ನು ನಾವು ಅಲ್ಲಿ ರೇಸ್ ಮಾಡಿದ್ವಿ. ಯಾಕಂದರೆ ನಾವು ನೋಡ್ತಾ ಇದ್ದಂಗೆ ಏನಾಗಿದೆ ಅಂತ ಅಂದರೆ, ಇವತ್ತು ಎಲೆಕ್ಷನ್ ಇರೋದು ಒಂದು ವಿಂಡೋ ಇದೆ, ಒಂದು 30-40 ದಿವಸದ ವಿಂಡೋ, ರೈಟ್? ಆ ವಿಂಡೋ ಅಲ್ಲಿ ಹಲವಾರು ಜನರ ಭವಿಷ್ಯಗಳು ರೂಪ ಆಗ್ತವೆ, ರಾಜಕೀಯ ಭವಿಷ್ಯಗಳು. ಅದರಲ್ಲಿ ನಾನು ಹೇಗೆ ನನ್ನ ಬೇಳೆ ಬೇಯಿಸ್ಕೋಬೇಕು ಅನ್ನೋದನ್ನು ನೋಡ್ತಾರೆ ಹೊರತು, ನಾನು ಇಷ್ಟು ಜನರ ಪ್ರತಿನಿಧಿ, ನನ್ನ ಪ್ರತಿನಿಧಿತ್ವದಿಂದ ನನ್ನ ಕ್ಷೇತ್ರದ ಒಂದು ಮರ್ಯಾದೆ, ಒಂದು ಸಂಸ್ಕೃತಿ, ಒಂದು ಜನರ ಗೌರವ ಅದರ ಜೊತೆ ಜೋಡಣೆ ಆಗಿದೆ ಅನ್ನೋದ್ರ ಬಗ್ಗೆ ಯೋಚನೆನೇ ಇಲ್ಲ ಇವತ್ತು. ಹಾಗಿರುವಾಗ ಅದ್ರ ಜೊತೆಗೆ ಇವತ್ತು ಅಧಿಕಾರದ ಒಂದು ದರ್ಪ ಮತ್ತು ಹಣದ ದರ್ಪ, ನನ್ನನ್ನು ಯಾರು ಮುಟ್ತಾರೆ, ನನ್ನ ಕಂಟ್ರೋಲಲ್ಲಿ ಎಲ್ಲ ಇದು ಅನ್ನೋಂಥ ದರ್ಪದಲ್ಲಿ ಇವತ್ತು ಏನು ಬೇಕಾದ್ರೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಾಯಕರುಗಳು, ರೈಟ್? ಆ್ಯಂಡ್ ಇವತ್ತು ನೀವು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಲೆಕ್ಷನ್ ಟೈಮಲ್ಲಿ 255 ಡಿಫೆಮೇಟರಿ ಮತ್ತು ಇನ್ಫ್ಲಮೇಟರಿ ಸ್ಪೀಚಸ್ ಬಂದಿರೋದರಲ್ಲಿ 80% ಅದು ಬಿಜೆಪಿ ಅವರಿಂದ ಬಂದಿದೆ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಹೀಗಿರುವಾಗ ಅಲ್ಲ, ಇನ್ನು 20% ಬೇರೆ ಪಕ್ಷದಲ್ಲಿದೆ. ಅದರಲ್ಲಿ ಸಿದ್ದರಾಮಯ್ಯನವರು ಒಬ್ರು ಅಂತ ಇವತ್ತು ಕೌಂಟ್ ಮಾಡ್ಕೋಬಹುದು ನೀವು. ಮೇ ಬಿ ಕೇಸ್ ಆಗಿರ್ಲಿಕ್ಕಿಲ್ಲ, ಬಟ್ ಆಡ ಭಾಷೆಯವರು ಒಂದೇನೋ ಮಾತಾಡಿದ್ರು. ಬಟ್ ಅದು ಗೌರವಾನ್ವಿತವಾಗಿ ನಡೆಸ್ಕೊಳ್ಳೋದು ಅಂತದಲ್ಲ. ಮತ್ತೆ ನೀವು ಮತಯಾಚನೆಗೆ ಇವತ್ತು ನಾನು ಅಂದು ಹೋಗ್ಬಿಡ್ತೀನಿ, ಆಯ್ತು ನಿನ್ನ ಕೇಸ್ ಹಾಕೊಂಡು ನೋಡೋಣ, ಒಂದು ತಿಂಗಳಾದ್ಮೇಲೆ ಅದನ್ನು ಮಾಡೋದಾದ್ರೆ ಇಟ್ ಬಿಕಮ್ಸ್ ವೆರಿ ಇನ್ಎಫೆಕ್ಟಿವ್. ಪ್ಲಸ್ ಇವತ್ತು ಗೈಡ್ಲೈನ್ಸ್ ನಾವು ಇವತ್ತು ಆ ಪಾಯಿಂಟ್ ರೇಸ್ ಮಾಡಿದ್ವಿ. ನೀವು ಗೈಡ್ಲೈನ್ಸ್ ಅಂತ ಇಶ್ಯೂ ಮಾಡ್ತೀರಾ ಎಲೆಕ್ಷನ್ ಕಮಿಷನ್ನಿಂದ, ಆದರೆ ಅದಕ್ಕೊಂದು IPC ಸೆಕ್ಷನ್ನು ಇದೆ. ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡು ಅವರ ಭವಿಷ್ಯ, ನಾನು ಅದನ್ನು ಮಾತಾಡಿದರೆ ನನ್ನ ಭವಿಷ್ಯ ಒಂದು ತೊಂದರೆಯಲ್ಲಿದೆ ಅನ್ನೋದು ಅವ್ರಿಗೆ ನೀವು ಸರಿಯಾದ ಮೆಸೇಜ್ ಕೊಡಲಿಲ್ಲ ಅಂತ ಅಂದರೆ, ನಿಮ್ಮ ಗೈಡ್ಲೈನ್ಸ್ ಆಗಲಿ ಅಥವಾ ನೀವು ಕೊಡುವಂಥ ರೂಲ್ಸ್ಗಳಾಗಲಿ ಅಥವಾ ನೀವು ಕೊಡುವಂಥ ಸೆಕ್ಷನ್ಗಳಿಗಾಗಲಿ ಯಾವುದೇ ಮರ್ಯಾದೆ ಇರಲ್ಲ. ಅಂದರೆ ಕಳು ಮಾಡಬಾರ್ದಪ್ಪ, ಮಾಡಿದರೆ ಏನೂ ಇಲ್ಲ ಅಂತ ಆದರೆ ಯಾರು ಕಳ್ಳ ಬಿಡ್ತಾನೆ? ಹೌದು, ಕಳ್ಳರು ಇಲ್ಲಾರ್ದವರು ಅದರ ರೂಲ್ಸ್ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಕಳ್ಳರೇ ಇರುವವರು ಏನು ಮಾಡ್ತಾರೆ? ಕಳ್ಳತನ ಮಾಡ್ತಾರೆ ತಾನೆ. ಅದನ್ನು ತಡೆಯೋಕ್ಕಿರುವಂಥ ಸಂಸ್ಥೆಗಳು ಅದಕ್ಕೆ ಸರಿಯಾದಂಥ ಕ್ರಮ ತಗೋಬೇಕು. ಮತ್ತು ಅವ್ರ ಮೇಲೆ ಬೇರೆ ಯಾವುದೇ ಥರ ಒತ್ತಡಗಳು ಇರಲಾರ್ದಂಗೆ ಅದನ್ನು ನೋಡ್ಕೊಳ್ಳೋದು ಇವತ್ತು ತುಂಬ ಅನಿವಾರ್ಯವಾಗಿದೆ. ಅದರಲ್ಲಿ ನಾವು ಫೇಲ್ ಆಗ್ತಾ ಇದೀವಿ ಅನ್ನೋದು ಒಂದು ನನಗೆ ಎದ್ದು ಕಾಣಿಸ್ತದೆ. ರಾಜಗೌಡ